ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಾವು ನಿಮಗೆ ಸಿಂಪಲ್ ಆಗಿರುವಂಥ ರೆಸಿಪಿಗಳನ್ನ ತೋರಿಸ್ಕೊಡಕತ್ತೀವಿ ರೀ. ರೈಸ್ ರೀ, ಅದ್ರಾಗ ಜೀರಾ ರೈಸ್ ರೀ. ಆಮೇಲೆ ಅದಕ್ಕೊಂದು ಬೆಸ್ಟ್ ಕಾಂಬಿನೇಷನ್ ಆಗಿ ಚಕೋತನ್ ಪಲ್ಯದಿಂದ ಮಾಡಿರುವಂತಹ ಒಂದು ಸಿಂಪಲ್ ಆಗಿರುವಂತಹ ದಾಲನ್ನು ನಾವು ನಿಮಗೆ ಅತಿ ಹೆಲ್ದಿ ವೇ ಒಳಗೆ ಇವತ್ತಿನ ವಿಡಿಯೋದಾಗ ರೀ ತೋರಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ನೀವೇನ್ರಿ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ಜಲ್ದಿ ಸಬ್ಸ್ಕ್ರೈಬ್ ಮಾಡಿರಿ. ಫೇಸ್ಬುಕ್ದಾಗ ಫಾಲೋ ಮಾಡಿಲ್ಲ ಅಂತಂದ್ರೆ ಅದನ್ನು ಪಟ್ನ ಮಾಡಿಬಿಡ್ರಿ. ನೋಡಿ, ನಾವಿಲ್ಲಿ ಚಕೋತನ್ ಸೊಪ್ಪು ಅಂತ ಕರಿತಾರೆ, ನಾವು ಅಂತೀವ್ರಿ. ನೀವೇನು ಬೇರೆ ಹೆಸರಿಂದ ಕರಿತಿದ್ರಿ ಅಂದ್ರೆ ಅದನ್ನು ಕಮೆಂಟ್ ಸೆಕ್ಷನಾಗಿ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ಇಲ್ಲಿ ಒಂದು ಕಟ್ಟಷ್ಟು ಸೊಪ್ಪನ್ನು ತೊಗೊಂಡಿದ್ದೀವಿ. ನೀವು ಇದರ ಬದಲಿ ಬೇರೆ ಯಾವ ಬೇಕಾದ ಸೊಪ್ಪು ತೊಗೊಂಡು ನಡೀತೈತ್ರಿ. ಅದಕ್ಕೆ ಅರ್ಧ ಕಪ್ಪಷ್ಟು ತೊಗರಿ ಬೇಳೆಯನ್ನು ನಾವು ಇಲ್ಲಿ ತೊಗೊಂಡು ಅವನೇನು ಮಾಡೋರಿ, ಒಂದು ಸಲ ವಾಶ್ ಮಾಡ್ಕೊಂಡು ಬರ್ನೋರಿ. ಅದಾದ ನಂತರ ಅದಕ್ಕೆ ಒಂದಿಷ್ಟು ನೀರು ಹಾಕಿ ನೆನೆಯಾಕೆ ಇಟ್ಬಿಡ್ರಿ. ಏನು ಮಾಡಿರಿ, ಈ ಕಡೆ ಬೆಳ್ಳುಳ್ಳಿ ಮತ್ತು ಶುಂಠಿ ಏನು ತೊಗೊಂಡಿದ್ದೀವಿ ನೋಡಿರಿ, ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ತೊಗೊರಿ ಮತ್ತು ಸ್ವಲ್ಪ ಶುಂಠಿಯನ್ನು ತೊಗೊಂಡು ಅದನ್ನು ನೀವು ಕುಟ್ಟಿ ಇಟ್ಕೊಳ್ಬೇಕಾಗದ್ರಿ. ಶುಂಠಿ ಮತ್ತು ಬೆಳ್ಳುಳ್ಳಿ ಹಿಂಗೆ ಪೇಸ್ಟ್ ಹಾಕೋ ಬದಲಿ ಹಿಂಗೆ ಕುಟ್ಟಿ ಹಾಕಿದ್ರೆ ಒಂದು ರುಚಿ ಭಾಳ ಮಸ್ತಾಗಿ ಬರ್ತದೆ ರೀ. ಚಕೋತನ್ ಸೊಪ್ಪು ಏನಿತ್ತಿರಲ್ಲ ಅಂದರೆ ಸೊಪ್ಪು ಪಲ್ಯ ಏನಂತೀರಿ ನೋಡಿರಿ, ಅದನ್ನು ಹೆಚ್ಚಿಟ್ಕೊರಿ. ಅದಾದ ನಂತರ ಈ ಕಡೆ ಒಂದು ಕುಕ್ಕರ್ದಾಗ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿಡ್ರಿ. ಅದಾದ್ಮೇಲೆ ಅದರೊಳಗೆ ನೀವು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಜೀರಿಗೆ, ಹಂಗೆ ಒಂದು ಈಟ ಇಂಗನ್ನು ಹಾಕಿರಿ. ಮುಂದಕ್ಕೆ ಸ್ವಲ್ಪ ಈರುಳ್ಳಿ ಅಥವಾ ಉಳ್ಳಾಗಡ್ಡಿಯನ್ನು ಹಾಕಿ ಅದಾದ ನಂತರ ಒಂದು 2 ಪುಲಾವ್ ಎಲೆ, 1 ಏಲಕ್ಕಿ ರೀ, ಸಣ್ಣ ಏಲಕ್ಕಿ ಇರ್ತದಲ್ಲ ಅದು ಒಂದು ಹಾಕ್ರಿ. ಆಮೇಲೆ ಒಂದು 2-3 ಹಸಿಮೆಣಸಿಕಾಯಿನ ಈ ರೀತಿ ಕಟ್ ಮಾಡಿ ನೀವು ಹಾಕಿ ಎಣ್ಣೆ ಒಳಗೆ ಫ್ರೈ ಮಾಡಬೇಕಾಗದ್ರಿ. ಗೊತ್ತಾದ್ರಿ, ಇಷ್ಟ ನೀವು ಮಾಡಬೇಕಾಗಿರೋದು ಮತ್ತೇನೂ ಇಲ್ಲ. ಆದ್ರೆ ಐತ್ರಿ ಕೆಲಸ ಹೇಳ್ತಾನೆ ಕೇಳಿ. ಇದೇಗೇನು ಜಜ್ಜಿಟ್ಟಿದ್ರಿಲ್ಲ ಬೆಳ್ಳುಳ್ಳಿ ಮತ್ತು ಶುಂಠಿ, ಅದನ್ನು ಸಹ ಇಲ್ಲಿ ತೊಗೊಂಬಂದು ಹಾಕಬೇಕು. ಹಾಕಿ ಚೆನ್ನಾಗಿ ಎಣ್ಣೆ ಒಳಗೆ ನೀವು ತಿರುಗಾಡಬೇಕಾಗತ್ರಿ. ಮುಂದಕ್ಕೆ ಇದ್ರೊಳಗೆ ಟೊಮ್ಯಾಟೋವನ್ನು ಹಾಕಿರಿ. 1 ಮೀಡಿಯಮ್ ಸೈಜ್ ಟೊಮ್ಯಾಟೋನ ಕಟ್ ಮಾಡಿರುವಂಥದ್ದು ರೀ. ಇಲ್ಲಿ ನೀವು ಹಾಕಿ ಸ್ವಲ್ಪ ಸಾಫ್ಟ್ ಆಗುವಂಗೆ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಮಾಡ್ಕೊತ ಹೋಗ್ಬೇಕ್ರಿ. ಮುಂದಕ್ಕೆ ಸೊಪ್ಪು ಏನು ತೊಗೊಂಡಿದ್ದೀವಿ ನೋಡಿರಿ, ಚಕೋತನ್ ಸೊಪ್ಪು. ನಿಮಗೆ ಇದೇ ಒಮ್ಮೆ ಹೇಳಿದ್ದೀನಿ, ನಾವು ಉತ್ತರ ಕರ್ನಾಟಕದ ಕಡೆ ಎಲ್ಲರಿಗೂ ಸಿಗ್ತೈತಿ, ನಿಮಗೂ ಸಿಗ್ತೈತೋ ಇಲ್ಲೋ ಅನ್ನೋದು ನೀವು ಕಾಮೆಂಟ್ ಸೆಕ್ಷನ್ನಾಗ ಹೇಳಿ ನೋಡಿ. ಈಗ ಇದ್ರಾಗ ಅರ್ಧ ಕಪ್ಪಷ್ಟು ತೊಗರಿಬೇಳೆಯನ್ನು ನಾವು ಏನು ನೆನೆಸಿಟ್ಟಿದ್ದೀವ್ರಲ್ಲ, ಆ ತೊಗರಿಬೇಳೆಯನ್ನು ಹಾಕಿ ಒಂದ್ಸಲ ಮಿಕ್ಸ್ ಕೊಡೋರಿ, ಚಂದಂಗೆ ಮಿಕ್ಸ್ ಮಾಡಿರಿ. ಹಂಗೆ ಬಿಡಕ್ಕೆ ಹೋಗಬೇಡ್ರಿ. ಮುಂದಕ್ಕೆ ಇದ್ರೊಳಗೆ ನಾವು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕೋಣ. ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟೇ ಉಪ್ಪನ್ನು ನಾವಿಲ್ಲಿ ಸೇರಿಸೋಣ. ಮುಂದಕ್ಕೆ ಇದನ್ನು ಮಿಕ್ಸ್ ಕೊಟ್ಟ ಆದ್ಮೇಲೆ ನಾವು ಇದಕ್ಕೆ ನೀರನ್ನು ಸೇರಿಸ್ಬೇಕಲ್ರಿ. ಅದಕ್ಕೇನು ಮಾಡೋಣ, ಒಂದು 4 ಕಪ್ಪಷ್ಟು ನೀರನ್ನು ಸೇರಿಸೋಣ. ಅಂದ್ರೆ ಪದ್ದಸರಿಯಾಗಿ ಬೇಳೆನೂ ಕುಯ್ತಾವು, ಎಲ್ಲನೂ ಆಗ್ತೈತಿ, ಮಸ್ತಾಗಿ ತಯಾರಾಗ್ತೈತೆ ರೀ. 4 ಕಪ್ ನೀರನ್ನು ಹಾಕಿ ಅದನ್ನು ಮಿಕ್ಸ್ ಕೊಟ್ಟ ಇದನ್ನು ನೀವು ಕುಕ್ಕರ್ನ ಕ್ಲೋಸ್ ಮಾಡಿ ಶೀಟಿ ಹೊಡ್ಯಾಕ ಬಿಟ್ಟುಬಿಡ್ರಿ. ಚಂದಂಗೆ ಇದು ಕುದಿರಿ. ಅಲ್ಲಿ ತನಕ ರೈಸ್ ಮಾಡ್ಬೇಕಲ್ರಿ. ಅದಕ್ಕೆ ನಾವಿಲ್ಲಿ 2 ಕಪ್ಪಷ್ಟು ಬಾಸ್ಮತಿ ಅಕ್ಕಿನ ನೆನೆಸಿಟ್ಟಿದ್ದೀವಿ ರೀ. ಒಂದು ಕಡಾಯಿ ಒಳಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಕಾಯಕ್ಕಿಟ್ಟ ಅದಕ್ಕೆ ನಾವಿಲ್ಲಿ ಜೀರಿಗೆ, ಹಂಗೆ ಕಾಳು ಮೆಣಸು, 1 ದಪ್ಪ ಏಲಕ್ಕಿ ರೀ, 1 ಸಣ್ಣ ಏಲಕ್ಕಿ ಅಂದ್ರೆ ಕಪ್ಪು ಏಲಕ್ಕಿ, 1 ಸಣ್ಣ ಏಲಕ್ಕಿ. ಅದಾದ ನಂತರ ಪುಲಾವ್ ಎಲೆ 2ರಿಂದ 3 ಲವಂಗ ಹಾಕಿ ತಿರುವಾಡಿ. ಇಷ್ಟಾದ್ಮೇಲೆ 1 ಹಸಿಮೆಣಸಿಕಾಯನ್ನು ಕಟ್ ಮಾಡಿ ಇದ್ರೊಳಗನ್ನು ಹಾಕಿರಿ. ಮುಂದಕ್ಕೆ ಅದನ್ನು ಸ್ವಲ್ಪ ತಿರುವಾಡಿದ ನಂತರ ಉಳ್ಳಾಗಡ್ಡಿ ಅಥವಾ ಈರುಳ್ಳಿಯನ್ನು ಉದ್ದುದ್ದಾಗಿ ಹಿಂಗೆ ಹೆಚ್ಚಿದ್ರಿ ಅಂತಂದ್ರೆ ಅದನ್ನು ಹಾಕಿ ಸ್ವಲ್ಪ ಹೊತ್ತು ಆ ಕಡೆಯಿಂದ ಆ ಕಡೆ ಮಾಡಿರಿ. ಅಲ್ಲಿ ತನಕ ಏನು ಮಾಡಿರಿ, ಆ ಕಡೆ ದಾಲ್ ಏನಿರ್ತೈತಿಲ್ಲ ಅದು ಪದ್ದಸರಿಯಾಗಿ ಕುದಿಯಾತಿರ್ತೈತಿ, ಚಲೋ ಹೊತ್ನಂಗೆ ತಯಾರಾಗ್ತೈತೆ ರೀ. ನೆನೆಸಿದಂಥ ಅಕ್ಕಿಯನ್ನು ನೀರು ಬಸದ ಇದ್ರೊಳಗೆ ಹಾಕಿ ನೀವು ಸ್ವಲ್ಪ ಮಿಕ್ಸ್ ಕೊಟ್ಟಂಗೆ ಮಾಡಬೇಕು. ಆಮೇಲೆ ಅಕ್ಕಿ ಎಷ್ಟು ತೊಗೊಂಡಿರ್ತೀರ ಅದಕ್ಕೆ ತಕ್ಕನಾಗಿ ನೀವು ನೀರನ್ನು ಹಾಕಬೇಕು. ಹಾಕಿ ಈ ಒಂದು ಜೀರಾ ರೈಸನ್ನು ನೀವು ಮಾಡ್ಬೇಕ್ರಿ. ತಿಳ್ತಿರಲ್ಲ, ಏಕದಮ್ ಪದ್ದಸರಿಯಾಗಿ ರೆಡಿ ಆಕೈತ್ರಿ. 2 ಕಪ್ಪಿಗೆ 4 ಕಪ್ ನೀರನ್ನು ಹಾಕಿ ಆಮೇಲೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾವು ಈ ಒಂದು ರೈಸನ್ನು ಕುಕ್ ಮಾಡಬೇಕಾಗೈತ್ರಿ. ಚಲೋತ್ನಂಗೆ ಹಾಕೈತ್ರಿ. ಸಿಂಪಲ್ ಆಗಿರುವಂಥ ಜೀರಾ ರೈಸ್ ನೀವು ಯಾವುದೋ ಒಂದು ಕರಿ ಅಥವಾ ದಾಲ್ ಜೊತೆ ತಯಾರು ಮಾಡ್ಕೊಳ್ಬೋದು ರೀ. ಈಗ ನೋಡ್ಬೋದು ರೈಸ್ ಅಂತೂ ಏಕದಮ್ ಚಲೋತ್ನಂಗೆ ರೆಡಿ ಆಕೈತಿ, ಮಸ್ತಾಗಿ ಬಿಡಿಯಾಗಿ ಬಂದಿರ್ತೈತಿ. ಆಮೇಲೆ ಈ ಒಂದು ದಾಲ್ ಏನು ಮಾಡಿದಿರಲ್ಲ ಅದು ಸಹ ಅಷ್ಟೇ ಚಲೋತ್ನಂಗೆ ತಯಾರಾಗಿರ್ತೈತಿ ರೀ. ಏಕದಮ್ ಪದ್ದಸರಿಯಾಗಿರುವಂತಹ ಈ ಒಂದು ಹೆಲ್ದಿಯಾಗಿರುವಂತಹ ಸೊಪ್ಪಿನ ದಾಲ್ ಏನು ರೆಸಿಪಿ ಐತಿರಲ್ಲ, ಇದು ಭಾಳ ಚಲೋ ಆಗ್ತೈತಿ. ನೀವು ಚಕೋತನ್ ಪಲ್ಯ ಯಾವಾಗಾರೆ ಸಿಕ್ತು ಅಂತಂದ್ರೆ ತಪ್ಪಲಾರ್ದ ಒಮ್ಮೆ ಮಾಡಿ ನೋಡ್ರಿ. ಲಾಸ್ಟಿಗೆ ಒಂದ್ಸಲ ಬಿಟ್ಟು ತೊಗೊಂಡು ಹಿಂಗೆ ಗಾರ ತಿರುಗಿಸ್ಬಿಟ್ರಿ ಅಂತಂದ್ರೆ ಪದ್ದಸರಿಯಾಗಿ ತಯಾರಾಗ್ತೈತೆ ರೀ. ಈಗ ಲಾಸ್ಟಿಗೆ ನೀವು ಮತ್ತೊಮ್ಮೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕಿ ಮಿಕ್ಸ್ ಕೊಟ್ಟಾದ ನಂತರ ನೋಡ್ಬೋದು ರೀ, ನೀವು ಸಿಂಪಲ್ಲಾಗಿ ಮಾಡಿರುವಂತಹ ಜೀರಾ ರೈಸ್ ತಯಾರೈತ್ರಿ. ಹಂಗೆ ಅದ್ರ ಜೊತೆ ಭಾಳ ಇಷ್ಟಪಟ್ಟು ಮಾಡಿರುವಂತಹ ಚಕೋತನ್ ಸೊಪ್ಪಿನ ಮಸ್ತಾಗಿರುವಂತಹ ದಾಲ್ನು ತಯಾರಾಗಿರ್ತೈತೆ ರೀ. ಇವು 2 ರೆಸಿಪಿಗಳನ್ನ ಮಾಡಿ ನಿಮಗಾಗಲೇ ಹೇಳ್ದಂಗೆ ಇಲ್ಲಿ ನಿಮಗೆ ಅದ ಸೊಪ್ಪು ಸಿಗಲಿಲ್ಲ ಅಂತಂದ್ರೆ ನೀವು ಮೆಂತ್ಯ ಸೊಪ್ಪಿಂದ ಮಾಡ್ಬೋದು ರೀ, ಸಬ್ಬಸಿಗೆ ಸೊಪ್ಪಿಂದ ಮಾಡ್ಬೋದು ರೀ. ನಿಮ್ಗೆ ಹೆಂಗೆ ಬೇಕೋ ಹಂಗೆ ಇದನ್ನು ಬದಲಾಯಿಸ್ಕೊಳ್ಬೋದು ರೀ. ಒಟ್ಟು ನೀವು ಮಾಡಿರಿ. ಆಮೇಲೆ ಅದರ ಟೇಸ್ಟನ್ನು ನೋಡಿ
ಹೆಂಗೆ ಬಂದಿತ್ತು ಅನ್ನೋದನ್ನು ನಮ್ಮ ಕಮೆಂಟ್ ಸೆಕ್ಷನಾಗ ಹೇಳೋದು ಮರೆಯಕ್ಕೆ ಹೋಗ್ಬೇಡ್ರಿ. ಹಂಗೆ ಇನ್ನಿತರ ಹಲವಾರು ದಾಲ್ ರೆಸಿಪಿಗಳು ಈಗಾಗಲೇ ನಮ್ಮ ಚಾನಲ್ದಾಗ ಅಪ್ಲೋಡ್ ಮಾಡಿದ್ದೇವ್ರಿ. ತಾವು ನೋಡಿಲ್ಲ ಅಂತಂದ್ರೆ ಸವಿರುಚಿಯ ಸೊಬಗು ಯೂಟ್ಯೂಬ್ ಚಾನಲ್ದಾಗ ಹೋಗಿ ಎಲ್ಲ ವಿಡಿಯೋಗಳನ್ನ ಕಣ್ಣಾಶಿ ಬಂದ್ರಿ ಅಂತಂದ್ರೆ ನಿಮಗೆ ಸಿಗ್ತಾವು. ಆರಾಮಾಗಿ ನೀವು ರೆಸಿಪಿಗಳನ್ನ ನೋಡಿ ಟ್ರೈ ಮಾಡ್ಬೋದು ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು, ಅನ್ನದಾತ ಸುಖೀಭವ. ಧನ್ಯವಾದಗಳು, ನಮಸ್ಕಾರ.